ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು. ನನ್ನ ಹೆಸರು ಗೀತಾ ಗುರುರಾಜ್ ಅಂತ. ಇನ್ನೊಂದ್ಸಲಿ ಗೀತಾ ಗುರುರಾಜ್. ಗೀತಾ ಗುರುರಾಜ್. ನಿಮಗೆ ಸಮಗ್ರ ಭಾಗವತ ಮಹಾಪುರಾಣ ಅಂತಾನೆ ಹೇಳ್ತಾರೆ. ಅಷ್ಟು ದೊಡ್ಡ ಒಂದು ಕೃಷ್ಣನ ಚರಿತ್ರೆಯನ್ನು ಒಳಗೊಂಡಂಥ ಒಂದು ಭಾಗವತ ಅಂತ ಕೇಳಿದ್ರೆ ಭಾಗವತ ಅಂದ್ರೇನೆ ಪುಣ್ಯ ಅಂತ ಹೇಳ್ತಾರೆ ಅಲ್ವಾ. ಅಂತ ಒಂದು ಇದಕ್ಕೆ ತಾವು ಬಂದಿದ್ದೀರಿ. ನಮಗೆ ಸ್ವಾಗತ. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆ ಮೊದಲನೇ ಪ್ರಶ್ನೆಯನ್ನ ಕೇಳ್ಬೋದಾ? ಶುರು ಮಾಡ್ಬೋದಾ? ಮೊದಲನೇ ಪ್ರಶ್ನೆ ಭಾಗವತದಲ್ಲಿ, ನೀನು ಈಗಾಗಲೇ ಪದ್ಮನಾಭನ ಪಾದ ಕಮಲ ಭಕ್ತಿಯ ಕೋಟೆಯನ್ನು ಆಶ್ರಯಿಸಿ ಶತ್ರುಗಳನ್ನು ಗೆದ್ದಿರುವೆ. ನೀನು ಈಗಾಗಲೇ ಪದ್ಮನಾಭನ ಪಾದಕಮಲ ಭಕ್ತಿಯ ಕೋಟೆಯನ್ನು ಆಶ್ರಯಿಸಿ ಶತ್ರುಗಳನ್ನು ಗೆದ್ದಿರುವೆ ಎಂದು ಬ್ರಹ್ಮದೇವರು ಪ್ರಿಯವೃತ ರಾಜನಿಗೆ ಹೇಳಿದರೆಂದು ಯಾರಿಗೆ ಹೇಳಿದರು? ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಈ ಮಾತು ಹೇಳಿದರು. ಶುಕಮುನಿಗಳು ಪರೀಕ್ಷಿತ ರಾಜನಿಗೆ. ಪರೀಕ್ಷಿತ ರಾಜ ತನ್ನ ಒಂದು ಏನಂದ್ರೆ ಇದಕ್ಕೆ ವೈಕುಂಠಕ್ಕೆ ಹೋಗುವಂತಹ ಒಂದು ಪ್ರಯಾಣವನ್ನು ಮಾಡುವಂತಹ ಒಂದು ಪ್ರಾಯೋಪವೇಶ ಅಂಥ ಒಂದು ಸಮಯದಲ್ಲಿ ಶುಕಮುನಿಗಳೇ ಅಲ್ಲಿ ಬರ್ತಾರೆ. ಅವ್ರು ಹೇಳಿ ಅವರು ಪರೀಕ್ಷಿತ ರಾಜ. ಸರಿಯಾದ ಉತ್ತರ. ಯಾಕೆಂದ್ರೆ ಎಷ್ಟು ದಿನ ಇರುತ್ತೆ? 7 ದಿನದ ಕಥೆಯ ಕೇಳಿ ವೈಕುಂಠಕ್ಕೆ ಅಂತ ಹೇಳಿ ಹಾಗೇನೆ ಇದೆ ಅದು ಅಂತ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಹೇಳ್ತಾ ಇದ್ದೀವ. 7 ದಿನದ ಕಥೆಯು ಎಂಥ ಮೋಡಿ ಮಾಡಿತು, ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು. 7 ದಿನದ ಕಥೆಯು ಎಂಥ ಮೋಡಿ ಮಾಡಿತು, ಸಪ್ತ ಸಾಗರದಿ ಭಕ್ತಿಯ ಅಲೆಯು ಆಯಿತು. ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು, ಸಪ್ತ ದ್ವೀಪದಲ್ಲಿ ಅದಕ್ಕೆ ನೆಲೆಯು ದೊರೆಯಿತು. ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು, ಅದುವೆ ತಾನೇ ಎಲ್ಲರನ್ನು ಇಂದು ಸಲಹಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು, ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು. ರಾಮ 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 ಎಂದು ಧ್ಯಾನ ಮಾಡಿರಿ, ಕೃಷ್ಣ 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 ಎಂದು ಗಾನ ಪಾಡಿರಿ. ಅಂಥ ಒಂದು ದೊಡ್ಡ ಮಹಾಭಾಗ್ಯವನ್ನ ಪರೀಕ್ಷಿತ ರಾಜ ಒಂದು ಕಾರಣದಿಂದ ಜಗತ್ತಿಗೆ ಕೊಟ್ಟರು. ಇನ್ನು ನಮಗೆ ಎರಡನೇ ಪ್ರಶ್ನೆ. ಕಂಸನ ಕೈಯಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಹಾರಿದ ಹೆಣ್ಣು ಕೂಸು ಕಂಸನಿಗೆ ಏನು ಅಂತ ನುಡಿತದೆ? ಅಂದ್ರೆ ಏನು ಹೇಳ್ತಾರೆ? ಕಂಸನ ಕೈಯಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಹಾರಿದ ಹೆಣ್ಣು ಕೂಸು ಕಂಸನಿಗೆ ಏನೆಂದು ಹೇಳಿ. ನೀನು ನನ್ನನ್ನು 8ನೇ ಮಗು ತಿಳ್ಕೊಂಡು ಕೊಲ್ಲೋದಕ್ಕೆ ಬಂದಿದ್ಯಾ, ಆದ್ರೆ ನೀನು ಕೊಲ್ಲೋದಕ್ಕೆ ಹುಟ್ಟಿರೋ ಮಗು ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ. ಹೌದು. ಮತ್ತು ಇನ್ನೂ ಒಂದು ವರ್ಡ್ ಹೇಳ್ತದೆ. ಏನಂತ ಹೇಳ್ತದೆ? ಇನ್ನೂ ಒಂದು ವರ್ಡ್ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟು. ಮೂರ್ಖ ಅಂತ ಬೈದರೆ. ಯಾಕೆಂದ್ರೆ ನಾನು ಹೆಣ್ಣು ಮಗು ಇದ್ದ ಹೆಣ್ಣು ಕೂಸು ಕೊಲ್ಲಿಕ್ಕೆ ಬರ್ತೀಯಲ್ಲ, ಎಂತ ಮೂರ್ಖ ನೀನು, ನಿನ್ನ ಮೃತ್ಯು ಆಗಲೇ ಒಂದು ಕಡೆ ಹುಟ್ಟಿದ್ದಾನೆ ಅಂತ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ದುಷ್ಟ ಕಾರ್ಯಗಳನ್ನು ಮಾಡಿದವನಾದ ಹಾಗೂ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳದ ಈ ಅಜಾಮಿಳನು ದಂಡಯೋಗ್ಯನೇ ಸರಿ ಎಂದು ಹೇಳಿದ ಯಮದೂತರಿಗೆ ವಿಷ್ಣು ದೂತರು ಏನೆಂದು ಉತ್ತರ ಕೊಟ್ಟರು? ದುಷ್ಟ ಕಾರ್ಯಗಳನ್ನು ಮಾಡ್ತಾನೆ ಮತ್ತು ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡ್ಕೊಳ್ಳೋದಿಲ್ಲ. ಈ ಅಜಾಮಿಳನು ದಂಡಯೋಗ್ಯನೇ ಇದ್ದಾನೆ ಅಂತ ಹೇಳಿದ ಯಮದೂತರಿಗೆ ವಿಷ್ಣು ದೂತರು ಏನಂತ ಉತ್ತರ ಕೊಡ್ತಾರೆ? ಹೌದು, ಅಜಾಮಿಳನು ದುಷ್ಕಾರ್ಯಗಳನ್ನೇ ಮಾಡಿದ್ದಾನೆ. ಯಾವುದೇ ಕೃಚ್ಛ ಚಾಂದ್ರಾಯಣ ಅಂತ ಯಾವುದೇ ವೃತನೂ ಮಾಡಿಲ್ಲ. ಆದ್ರೂ ಅವನು ಮಾಡಿದ ಒಂದು ಕೆಲಸ ಅಂದರೆ ನಾರಾಯಣ ನಾಮ ಸ್ಮರಣೆ ಮಾಡಾನ. ಅದರಿಂದ ಅವನು ಇದು ನಿಮ್ಮ ವಿಷ್ಣು ಲೋಕಕ್ಕೆ ಹೋಗ್ಲಿಕ್ಕೆ ಯೋಗ್ಯನಿದ್ದಾನೆ. ಸರಿಯಾದ ಉತ್ತರ. ನಾರಾಯಣನ ನಾಮಸ್ಮರಣೆ ಮುಂದೆ ಎಲ್ಲ ಏನಾದ್ರೂ ಭಸ್ಮ ಆಗ್ಬಿಡ್ತದೆ. ಎಲ್ಲ ಪಾಪ ಕೋಟಿಗಳು ಭಸ್ಮವಾಗ್ತದೆ ಅಂತಂದ್ರೆ ಮೊದಲು ದೊಡ್ಡ ಒಳ್ಳೆ ಯೋಗ್ಯತೆ ಇರೋರೇ ಇದ್ದರವರು.
ಆದ್ರೆ ಆಮೇಲೆ ಏನಂತಂದ್ರೆ ದುಷ್ಟ ಸಹವಾಸ ಮಾಡಿದ್ರಿಂದಾಗಿ ಎಲ್ಲ ಏನಂದ್ರೆ ಧರ್ಮ ಶಾಸ್ತ್ರ ಅದು ಇದು ಎಲ್ಲ ಅಧ್ಯಯನ ಮಾಡಿದವರು ಆದ್ರೆ ಎಲ್ಲ ಆ ಕಾಲಕ್ಕೆ ಮರೆತಿದ್ರು. ಆಮೇಲೆ ಏನಾಗುತ್ತೆ ಅಂತಂದ್ರೆ ನಾರಾಯಣ ಅಂತ ಕರೆದಿದ್ದು ಬಂದ್ಬಿಡ್ತಂತೆ. ಅಂದ್ರೆ ಬರೀ ಮಗನ ಕರೆದ ಅಂತಲ್ಲ, ಅವ್ರಿಗೆ ತಾವು ಏನಿದ್ದೆ ಇಂಥ ಕೆಲ್ಸಕ್ಕೆ ಬಂದ್ಬಿಟ್ನಲ್ಲ ನಾನು ಅಂತ ಪ್ರಾಯಶ್ಚಿತ್ತ ಆ ಕ್ಷಣದಲ್ಲಿ ಆಗತ್ತೆ. ಅಂದ್ರೆ ಏನೋ ಇನ್ನೂ ಮಾಡ್ಕೊಳ್ಳಿಕ್ ಟೈಮ್ ಇಲ್ಲ ಅವ್ರಿಗೆ. ಆ ಕ್ಷಣದಲ್ಲಿ ಅವ್ರಿಗೆ ಏನಾಗತ್ತೆ ಆಗತ್ತೆ. ಅದರಿಂದ ಅವ್ರಿಗೆ ಸದ್ಗತಿ ಅವರೇ ಬರಬೇಕು, ವಿಷ್ಣು ದೂತರೇ ಬರಬೇಕು, ಇದೇ ಸರಿಯಾದದ್ದು ಅಂತ ಏನಂತಾರೆ ಹೇಳ್ತಾರೆ. ನಿಮಗೆ ಈ ವಿಷಯದಲ್ಲಿ ಸಂಶಯವಿದ್ದರೆ ನಿಮ್ಮ ಒಡೆಯನನ್ನೇ ಕೇಳಿರಿ ಅಂತ ಹೇಳ್ತಾರಂತೆ ವಿಷ್ಣು ದೂತರಿಗೆ. ವಿಷ್ಣು ದೂತರಿಗೆ ಮತ್ತೆ ಸರಿಯಾದ ಉತ್ತರ ನೋಡಿ. ಈಗ ನಾವು ಭಾಗವತದಲ್ಲಿ ಎಷ್ಟು ಭಕ್ತಿ ಪರವಶರಾಗಿ ನಾವು ಅದನ್ನು ಅಧ್ಯಯನ ಮಾಡಬಹುದು. ಭಾಳ ಒಂದು ಭಾಳ ಸಂತೋಷ ಆಗೋ ಹಾಗೆ ಕೃಷ್ಣನ ಚರಿತ್ರೆ, ಕೃಷ್ಣನ ಮಹಿಮೆ, ಆಮೇಲೆ ಏನು ಪರಮಾತ್ಮನ ಒಂದು ಧ್ಯಾನದಿಂದ ಮತ್ತು ಅವನ ಹೆಸರು ಹೇಳೋದ್ರಿಂದನೇ ಎಂತೆಂಥ ಪಾಪ ಪರಿಹಾರ ಇದನ್ನೆಲ್ಲ ಕೂಡ ನಾವು ತಿಳ್ಕೊಬಹುದು. ಇನ್ನು ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆಗೆ ಹೋಗೋಣ. ಕಾಮಾದಿ ಸಹಿತವಾದ 5 ಭಕ್ತಿಗಳನ್ನು ಹೆಸರಿಸಿರಿ. ಕಾಮಾದಿ ಸಹಿತವಾದ 5 ಭಕ್ತಿಗಳನ್ನು ಹೆಸರಿಸಿರಿ. ಒಂದು ಕಾಮ ಸಹಿತ ಭಕ್ತಿ, ಭಯಯುಕ್ತ ಭಕ್ತಿ, ದ್ವೇಷಯುಕ್ತ ಭಕ್ತಿ, ಆಮೇಲಿಂದ ಶರೀರ ಸಂಬಂಧಿತ ಭಕ್ತಿ, ಆಮೇಲೆ ಸ್ನೇಹ ಸಂಬಂಧವಾದ ಭಕ್ತಿ. ಒಟ್ಟಿನಲ್ಲಿ 5 ಭಕ್ತಿ. ಕಾಮ ಸಹಿತವಾದ ಭಕ್ತಿ, ಭಯಯುಕ್ತವಾದಂಥ ಭಕ್ತಿ, ದ್ವೇಷಯುಕ್ತವಾದ ಭಕ್ತಿ, ಶರೀರ ಸಂಬಂಧ ಭಕ್ತಿ, ಸ್ನೇಹ ಸಂಬಂಧಯುಕ್ತವಾದಂಥ ಭಕ್ತಿ. ಏನೇ ಆಗಲಿ ಅವನಲ್ಲಿ ಭಕ್ತಿ ಮಾಡಿದ್ರೆ ಅದರಲ್ಲಿ ನಮಗೆ ಯಾವ ಇದನ್ನೇ ಇಲ್ಲ, ಸೋಲೆ ಇಲ್ಲದ ಒಂದು ಗೆಲುವನ್ನು ತಂದು ಕೊಡ್ತಾನೆ ಪರಮಾತ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸರಿಯಾದ ಉತ್ತರ. ಭಾಗವತ ಕೇಳ್ತಾ ಇರ್ತೀರಿ ಅನ್ಸುತ್ತೆ, ಕೇಳ್ತಾ ಇರ್ತೀರಿ. ಯಾವಾಗ ಇಟ್ರು ಹೇಳ್ತಾರಲ್ಲ, ಅಟ್ಲೀಸ್ಟ್ ಹೋಗಿ ಮಂಗಳಕಾರ ಹೋಗಿ ಬನ್ರಿ ಅಂದ್ರೆ ಕೃಷ್ಣನ ಚರಿತ್ರೆನಾರು ಕೇಳಿ ನಿಮಗೆ ಪುಣ್ಯ ಬರುತ್ತೆ, ಪೂರ್ತಿ ಕೇಳಿದ ಪುಣ್ಯ ಬರುತ್ತೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಅಂತ ಅಮೋಘವಾಗಿದ್ದು ಮಹಾಪುರಾಣ ನಿಜಕ್ಕೂ. ಅದೇ ರೀತಿ ನಾವು ಕೂಡ ಏನಪ್ಪ ಅಂದ್ರೆ ನಮ್ಮ ಒಂದು ವಿದ್ಯಾಲಯದಿಂದ ಅಧ್ಯಯನ ಮಾಡಲಿಕ್ಕೆ ಆಗಿ ನಾವು ಜನಗಳಿಗೆ ಈಗ ಸುಮಾರು 28 ವರ್ಷದ ಹಿಂದೆನೆ ನಮ್ಮ ಒಂದು ವಿದ್ಯಾಲಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಅಂತ ಆರಂಭ ಆಗಿದ್ದು. ಅದಕ್ಕೆ ನಾವು ಏನಂದ್ರೆ ಅಧ್ಯಯನಕ್ಕೋಸ್ಕರ ಹೆಚ್ಚಿಗೆ ಮಹತ್ವನ ನಮ್ಮಲ್ಲಿ ನೋಡ್ರಿ, ಈಗ ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಎಲ್ಲ ಇದು ಕೂಡ ಡಿಪ್ಲೊಮಾಗಳಿವೆ. ಅದಕ್ಕಿಂತ ಪೂರ್ವದಲ್ಲಿ ಮೊದಲು ಒಂದು ಅಧ್ಯಯನ ಏನಂದ್ರೆ ದಾಸ ಸಾಹಿತ್ಯ ಅಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ಇದು ಏನು ಅಂತಂದ್ರೆ ವಿವರವಾಗಿ ತಿಳಿಸುವಂಥ ಒಂದು ಇದು ಏನು ಡಿಗ್ರಿ ಲೆವೆಲ್ ಅಧ್ಯಯನ ಸಾಮಗ್ರಿ ಇದೆ. ನಾವು ತಗೋಬೇಕು. ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ಕೂಡ ನಮಗೆ ಅನ್ನಂಥ ಧನ್ಯವಾದಗಳು. ತಾವು ಪರೀಕ್ಷೆ ಬರೀರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು.